ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ಸ್ವಲ್ಪ ಡಯಟ್ ಮಾಡೋರಿಗೆ ಒಂದು ಮಸ್ತ್ ರೆಸಿಪಿ ತೋರ್ಸಾಕತ್ತೀನಿ ರೀ ನಾನು ನಿಮ್ಗೆ. ಆಮೇಲೆ ನಿಮ್ಗೆ ತಕ್ಷಣಕ್ಕೆ ಇಡ್ಲಿ ದೋಸೆ ಪಡ್ಡು ಯಾವುದಾದ್ರೂ ತಕ್ಷಣಕ್ಕೆ ಮಾಡ್ಕೊಳಕ್ಕೆ ಬರೋದಿಲ್ಲಲ್ರಿ, ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಒಂದು ಬೆಸ್ಟ್ ಸ್ನ್ಯಾಕ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ದು ಒಂದು ರೆಸಿಪಿ ಶೇರ್ ಮಾಡತ್ತೀನಿ. ಬರೀ ಹಂಗಿದ್ರೆ ಇದು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿನಿ. ಅದ್ರ ತುಂಬ ಯಾವುದಾದ್ರೂ ಒಂದು ಅಳತೆ ಒಂದು ಬೌಲ್ ತೊಗೊಂಡ್ರಿ. ಅದ್ರ ತುಂಬ ಚಿರೋಟಿ ರವೆ, ಸಣ್ಣ ರವೆ ಇರ್ತದಲ್ರಿ, ಅದನ್ನು ಹಾಕೊಂಡಿನಿ. ಯಾವ ಬೌಲಿಂದ ಚಿರೋಟಿ ರವೆ ತೊಗೊಂಡಿರಲ್ಲ ಅದು ಬೌಲಿಂದ ಒಂದು ಬೌಲಷ್ಟು ಕಡಲೆಬೇಳೆ ಹಿಟ್ಟು ಅಥವಾ ಹಸೆಬೇಳೆ ಹಿಟ್ಟು ಅಂತಾರಲ್ಲ ಅದನ್ನು ಹಾಕ್ಕೊಳ್ರಿ. ಮತ್ತು ಒಂದು ಬೌಲ್ ತುಂಬ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನ ತೊಗೊಳ್ರಿ. ಮತ್ತು ಒಂದು 2-3 ಹಸಿಮೆಣ್ಸಿಕಾಯಿ ಅದು ಕೂಡ ಸಣ್ಣಾಗಿ ಕಟ್ ಮಾಡ್ಕೊಂಡಿರ್ಬೇಕು, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಮತ್ತು ಪಾಲಕ್, ಇಲ್ಲೇ ನಾನು ಪಾಲಕನ್ನು ಸ್ವಚ್ಛಾಗಿ ತೊಳೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪಾಲಕ್ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು, ಯಾಕಂದ್ರೆ ಪಾಲಕ್ ಆರೋಗ್ಯಕ್ಕೆ ಬಹಳ ಚಲೋ ಅಲ್ರಿ. ಅದಕ್ಕೋಸ್ಕರ ಪಾಲಕ್ ಬೇಕಿದ್ರೆ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೊಂಡು ಹಾಕೊಂಡ್ರೂ ಪರವಾಗಿಲ್ಲ. ಈಗ ಒಂದು ಫುಲ್ ಬೌಲ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇತ್ತಿದ್ದು ಪಾಲಕ್, ಅದನ್ನು ಹಾಕ್ಕೊಂಡಿನಿ. ಮತ್ತು ಒಂದು ಆಲೂಗಡ್ಡೆ, ಇದನ್ನು ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದು, ಹಸಿ ಆಲೂಗಡ್ಡೆ ರೀ, ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕೂಡ ಮುಳಿಗೆ ಹೆರಚ್ಕೊಂಡು ಇದನ್ನು ಕೂಡ ಹಾಕ್ಕೊಂಡಿನಿ. ಮತ್ತೊಂದು ಸ್ವಲ್ಪ ಶುಂಠಿ, ಇದನ್ನು ಕೂಡ ಸ್ವಲ್ಪ ಹೆರಜಿ ಇದ್ರ ಜೊತೆಗೆ ಸೇರಿಸ್ಕೊಂಡಿನಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಕೂಡ ತೊಳೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಒಂದು ಅರ್ಧ ಚಮಚಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ರಿ. ನಂತರ ಒಂದು 1/4 ಚಮಚಷ್ಟು ಜೀರಿಗೆ ಪುಡಿ ಮತ್ತು ಒಂದು 1/4 ಚಮಚಷ್ಟು ಧನಿಯಾ ಪೌಡ್ರು ಇದನ್ನು ಕೂಡ ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಮೊದಲಕ್ಕೆ ಎಲ್ಲನೂ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಎಲ್ಲನೂ ಚಲೋತಂಗೆ ಕೈಲೇನ ಕೆಳಗ ಮೇಲೆ ಎಲ್ಲ ಚಲೋತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಯಾಕಂದ್ರೆ ಆಲೂಗಡ್ಡೆ ಮತ್ತು ಪಾಲಕ್ ಇದ್ರೊಳಗೆ ನೀರಿನ ಅಂಶ ಇರ್ತದಲ್ರಿ, ಅದೆಲ್ಲ ಚಲೋತಂಗೆ ಮೊದಲು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ಚಲೋತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಈಗ ನೀವು ಬ್ರೆಡ್ ದೋಸೆ ಮಾಡ್ತಿರ್ತೀರಲ್ರಿ, ಅದಕ್ಕೆ ಇದು ಬರ್ಬೇಕು ನೋಡ್ರಿ. ಅಂದ್ರೆ ಭಾಳ ಗಟ್ಟಿನೂ ಅಲ್ಲ ಭಾಳ ಅಳಕನೂ ಅಲ್ಲ, ಆ ರೀತಿಯಾಗಿ ಮೀಡಿಯಮ್ ಆಗಿ ಬ್ರೆಡ್ ದೋಸೆ ಮಾಡೋದಕ್ಕೆ ನೀವು ಹೆಂಗೆ ಒಂದು ಹದವಾಗಿ ಹಿಟ್ಟನ್ನು ಮಾಡ್ಕೊತಿರಲ್ಲ ಆ ರೀತಿ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ರಿ. ಯಾಕಂದರೆ ಇದ್ರೊಳಗೆ ಚಿರೋಟಿ ರವೆ ಹಾಕಿರ್ತೀವಲ್ಲ, ಸ್ವಲ್ಪ ಇದು ಅರಳ್ದಂಗೆ ಆಗಬೇಕು. ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಬಿಡ್ರಿ. ಈಗ ಒಂದು 10 ನಿಮಿಷ ಆಗೈತಿ ನೋಡ್ರಿ. ನಂತರ ಇದನ್ನೆಲ್ಲನೂ ಇನ್ನೊಂದ್ಸಲ ಸ್ವಲ್ಪ ಅರಳ್ದಂಗೆ ಆಗಿರ್ತೈತಿ ರವೆ. ಈಗ ಎಲ್ಲ ಚಲೋತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು 1/4 ಚಮಚಷ್ಟು ನಾನೆಲ್ಲ ಏನೂ ಹಾಕೊಳಕತ್ತೀನಿ. ಬೇಡಪ್ಪ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ. ಈಗ ನೀವು ಸದ್ಯಕ್ಕೆ ನೀವು ಈಗ ಒಲೆ ಮೇಲೆ ಹಾಕ್ತೀನಪ್ಪ ಇನ್ನೇನು ಅಂದಾಗ ಇದನ್ನು ಸೇರಿಸ್ಕೊಳ್ಳಿ. ಇದನ್ನು ಸೇರಿಸಿ ಹಂಗನ ಬಿಡೋದಕ್ಕೆ ಹೋಗ್ಬೇಡ್ರಿ. ಈಗ ಒಲೆ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿನ್ರಿ. ನೀವು ತಗ್ಗಂದು ಹಂಚಿದ್ರೆ ಬೇಕಿದ್ರೆ ಅದನ್ನ ಇಟ್ಕೊಂಡ್ರೂ ಚಲೋ ಆಕೈತ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಇದ್ರ ಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಸಾಸಿವೆ ಮತ್ತೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಂಡೇನಿ. ಬಿಳಿ ಎಳ್ಳು ಕೂಡ ಆರೋಗ್ಯಕ್ಕೆ ಭಾಳ ಚಲೋ. ಈಗ ಚಳಿಗಾಲಲ್ರಿ, ಎಳ್ಳಂತೂ ಭಾಳ ಚಲೋ ರೀ. ಈಗ ಒಂದು ಚಮಚಷ್ಟು ತುಂಬ ನಾನಿಲ್ಲೇ ಇದು ಮಿಕ್ಸ್ಡ್ ಬ್ಯಾಟರ್ ಇತ್ತಲ್ಲ ರೆಡಿ ಮಾಡಿದ್ದು ಅದನ್ನು ಹಾಕ್ಕೊಂಡೇನ್ರಿ. ಹಾಕ್ಕೊಂಡು ಒಂದು 2 ನಿಮಿಷ ಚಲೋತಂಗೆ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಮುಚ್ಚಿಬಿಡ್ರಿ, ಅಂದರೆ ಕೆಳಗ ಮೇಲೆ ಚಂದಂಗೆ ಬೇಯ್ತೈತಿ. ಬೆಂದ ನಂತರ ಈಗ ನೋಡಿರಿ ಇದನ್ನು ತಿರುಗಿಸಿ ಹಾಕ್ಕೊಳ್ರಿ. ಸಣ್ಣ ಸ್ವಲ್ಪ ಉರಿಯನ್ನು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕ್ರಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಕೆಳಗ ಮೇಲೆ ಬೇಯಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ದಪ್ಪನ ಇರ್ತೈತಲ್ರಿ ಇದು, ಅದಕ್ಕೋಸ್ಕರ ನಿಧಾನಕ್ಕೆ ಒಳಗಡೆ ಎಲ್ಲ ಚಲೋತಂಗೆ ಬೇಯಬೇಕ್ರಿ ಇದು. ಈಗ ನೋಡಿರಿ ನಮ್ಮದು ಮಸ್ತ್ ರುಚಿಯಾದಂಥ ಇನ್ಸ್ಟೆಂಟ್ ಒಂದು ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯ್ತು. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದು, ಇಲ್ಲ ಸಾಸ್ ಜೊತೆಗೆ ಬೇಕಾದರೂ ತಿನ್ಬೋದು, ಇಲ್ಲ ಕೊಬ್ಬರಿ ಚಟ್ನಿ ಇರುತ್ತಲ್ಲ ಅದ್ರ ಜೊತೆಗೆ ಬೇಕಾದರೂ ತಿನ್ಬೋದು, ಟೊಮ್ಯಾಟೊ ಚಟ್ನಿ ಜೊತೆಗೆ ಬೇಕಾದರೂ ತಿನ್ಬೋದು. ಯಾವುದು ಬೇಡಪ್ಪ ಅಂದ್ರೆ ಹಂಗೆ ಕೂಡ ತಿನ್ಬೋದು. ಮಸ್ತ್ ರುಚಿಯಾಗಿರ್ತೈತಿ. ಸಾಕಷ್ಟು ಪಾಲಕನ್ನು ಹಾಕಿರ್ತೀವಿ. ಎಲ್ಲ ಆರೋಗ್ಯಕರವಾದಂಥ ಕೆಲವೊಂದು ಐಟಮ್ಸ್ಗಳನ್ನು ಹಾಕಿ ಒಂದು ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಗೆ ದೋಸೆ ಅದೆಲ್ಲ ಡಯಟ್ ಅನ್ಸಲ್ಲಲ್ರಿ, ದೋಸೆ ಪೂರಿ ಇಡ್ಲಿ ಅಂತದೆಲ್ಲ ಈ ಥರ ನೀವು ಡಯಟ್ ಮಾಡೋರು ಈ ರೀತಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಒಂದು ಡಯಟ್ ರೆಸಿಪಿನೂ ಆಗುತ್ತೆ ಮತ್ತು ರುಚಿಯಾದಂಥ ರೆಸಿಪಿನೂ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೊಂದು ಬೆಸ್ಟ್ ರೆಸಿಪಿ ಡಯಟ್ ರೆಸಿಪಿನ ಶೇರ್ ಮಾಡ್ಕೊಂಡೇನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದ್ರೊಳಗೆ ಸಿಗೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.